ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮನೇಲಿ ಯಾವುದೇ ತರಕಾರಿ ಇಲ್ವಾ? ಈಗ ತರಕಾರಿ ತರೋಕ್ಕೆ ಟೈಮೂ ಇಲ್ವಾ? ಪೂರಿ ಅಥವಾ ಚಪಾತಿಗೆ ಏನು ಸೈಡ್ ಡಿಶ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಾದರೆ ಯೋಚನೆ ಮಾಡಬೇಡಿ. ಇವತ್ತು ನಾನು ಕೇವಲ ಕಡಲೆಕಾಳನ್ನು ಬಳಸಿ ಹೋಟೆಲ್ ಸ್ಟೈಲ್ನಲ್ಲಿ ಸೂಪರ್ ಟೇಸ್ಟಿಯಾಗಿರೋ ಹರಿಯಾಲಿ ಚೆನ್ನ ಮಸಾಲ ಮಾಡೋದನ್ನ ಹೇಗೆ ಅಂತ ಕಲ್ತ್ಕೊಳ್ಳೋಣ. ಇವತ್ತು ನಾವು ಮಾಡೋದು ಸುಲಭ, ಆದರೆ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ನೋಡಿ, ಇದು ಚೆನ್ನ ಮಸಾಲ, ಹರಿಯಾಲಿ ಚೆನ್ನ ಮಸಾಲ ಅಂತ ಪೂರಿ ಅಥವಾ ಚಪಾತಿ, ರೋಟಿ ಯಾವ್ದು ಬೇಕಾದರೂ ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ ನಾನಿಲ್ಲಿ 1/4 kg ಕಡಲೆಕಾಳನ್ನು ಹಿಂದಿನ ದಿನ ರಾತ್ರಿ ನೆನೆಸಿಟ್ಟಿದ್ದೀನಿ. ಈಗ ನೆನೆಸಿರೋ ಕಡಲೆಕಾಳನ್ನು ಕುಕ್ಕರ್ಗೆ ಹಾಕಿ 4-5 ವಿಷಲ್ನ ಕೂಗಿಸ್ಕೊಳ್ತೀನಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು, ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊಂಡು ಕುಕ್ಕರ್ನ ಒಂದು 4-5 ವಿಷಲ್ನ ಕೂಗಿಸ್ಕೊಂಡಿದ್ದೀನಿ. ನೋಡಿ, ಕಡಲೆಕಾಳು ಈ ಥರ ಮೆತ್ತಗೆ ಬೆಂದಿರಬೇಕು. ಸಾಫ್ಟಾಗಿ ಬೆಂದಷ್ಟು ರುಚಿ ಚೆನ್ನಾಗಿರುತ್ತೆ, ಪಲ್ಯ ಅಥವಾ ಕರಿ ಚೆನ್ನಾಗಾಗುತ್ತೆ. ಈಗ ನಾನು ಏನೇನು ಬೇಕಾಗುತ್ತೆ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತಾ ಇದ್ದೀನಿ. ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಒಂದು 50 ಗ್ರಾಮ್ ಅಷ್ಟು ಗೋಡಂಬಿ, ಆಮೇಲೆ 2 ಟೊಮೆಟೊ, ಆಮೇಲೆ ಒಂದು ಸಣ್ಣ ಕಟ್ಟಾದರೆ ಕೊತ್ತಂಬರಿ ಸೊಪ್ಪು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ 1 ಸ್ಪೂನು, ಆಮೇಲೆ ಧನಿಯಾ ಪುಡಿ 1 ಟೀ ಸ್ಪೂನು, ಆಮ್ಚೂರ್ ಪೌಡರು ಅರ್ಧ ಟೀ ಸ್ಪೂನು, ಗರಂ ಮಸಾಲ 1 ಟೀ ಸ್ಪೂನು, ಮತ್ತು ಜೀರಾ ಪೌಡರು ಅರ್ಧ ಟೀ ಸ್ಪೂನು. ಇದಿಷ್ಟನ್ನು ನಾವು ರೆಡಿ ಮಾಡಿಕೊಂಡು ನಾವೀಗ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಮೊದಲು ನಾನು ಇಲ್ಲಿ ಬಾಣಲಿನ ಇಡ್ತೀನಿ. ಬಾಣಲಿ ಕಾದ್ಮೇಲೆ 1 ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ನಾವು ಹೆಚ್ಚಿಟ್ಕೊಂಡಿರೋಂಥ ದಪ್ಪ ಈರುಳ್ಳಿ ಇರುತ್ತಲ್ಲ, 2 ಈರುಳ್ಳಿನ ನಾನು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಒಗ್ಗರಣೆಯಲ್ಲಿ ಮಗ್ಸಿದ್ಮೇಲೆ ಹಸಿರು ಮೆಣಸಿನ್ಕಾಯಿ ಖಾರಕ್ಕೆ ತಕ್ಕನಾಗಿ ಒಂದು 6-7 ಹಸಿರು ಮೆಣಸಿಗೆ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ನೋಡ್ಕೋಬೋದು. ಇಲ್ಲಿ 1/4 kg ಅಷ್ಟು ಕಡಲೆಕಾಳಿಗೆ ನಾನು ಮಾಡ್ತಾ ಇರೋದು. ಆಮೇಲೆ ಒಂದು ಇಡಿಯಷ್ಟು ಅಂದರೆ ಒಂದು 50 ಗ್ರಾಮ್ ಅಷ್ಟು ಗೋಡಂಬಿ, ಒಣ ಗೋಡಂಬಿ ನಾನು ಇಲ್ಲಿ ಹುರ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೊಂಡು ಸಣ್ಣ ಊರಿನಲ್ಲೇ ಹುರ್ಕೋಬೇಕು. ಈಗ ನಾನು ಅದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೋಬೇಕು. ಎಲ್ಲ ಚೆನ್ನಾಗಿ ನೋಡಿ, ಸ್ವಲ್ಪ ಬಣ್ಣ ಚೇಂಜ್ ಆದಮೇಲೆ ಈಗ ನಾನು ಒಂದು ಬಟ್ಲಲ್ಲಿ ದಪ್ಪಗೆ ಹೆಚ್ಚಿಟ್ಟಿರೋಂಥ ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಹುಳಿ ಬರೋದಕ್ಕೆ. ಹುಳಿಗೆ ನಾವು ಆಮ್ಚೂರ್ ಪೌಡರು ಹಾಕಿದ್ದೀವಿ, ಟೊಮೆಟೊನು ಹಾಕ್ತಾಯಿದ್ದೀವಿ. ಟೊಮೆಟೊ ನೀವು 2 ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡ್ರೆ ಸಾಕು. ಇದಿಷ್ಟನ್ನು ದಪ್ಪಗೆ ಹೆಚ್ಚಿ ನಾನು ಹುರ್ಕೊಳ್ತಾ ಇದ್ದೀನಿ. ಇದೆಲ್ಲ ನಾವು ರುಬ್ಬೋದಕ್ಕೋಸ್ಕರ. ಟೊಮೆಟೊ ಸಾಫ್ಟ್ ಆಗಬೇಕಂದ್ರೆ 1 ಟಿಪ್ಪು ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಸಾಫ್ಟ್ ಆಗುತ್ತೆ ಟೊಮೆಟೊ ಒಗ್ಗರಣೆನಲ್ಲಿ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಹುರ್ಕೊಂಡ್ಮೇಲೆ ನಾನೀಗ ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಈಗ ಧನಿಯಾ ಪುಡಿ, ಆಮ್ಚೂರ್ ಪೌಡರು ಮತ್ತು ಗರಂ ಮಸಾಲ ಮತ್ತು ಜೀರಾ ಪೌಡ್ರು ಇದೆಲ್ಲ ಹಾಕ್ಕೊಂಡು ಈ ಒಗ್ಗರಣೆನಲ್ಲೇ ಸ್ವಲ್ಪ ಹುರ್ಕೋಬೇಕಷ್ಟೇ. ತುಂಬ ಜಾಸ್ತಿ ಏನು ಹುರಿಯೋದು ಬೇಕಿಲ್ಲ. ಇದಿಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಂಡ್ರೆ ಈಗ ಮಸಾಲ ಮಾಡ್ಕೊಳ್ಳೋದಕ್ಕೆ ನಾವೆಲ್ಲ ರೆಡಿ ಮಾಡ್ಕೊಂಡಂಗಾಯಿತು. ನೋಡಿ, ಚೆನ್ನಾಗಿ ಎಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡು ಈಗ ಲಾಸ್ಟಲ್ಲಿ ನಾನು ನಮ್ಮ ರಾಣಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳೋಣ. ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟು. ಈ ಗ್ರೇವಿಗೆ ಗ್ರೀನ್ ಕಲರ್ ಬರಬೇಕಂತಂದರೆ ಇದನ್ನು ಹಾಕೋಬೇಕು. ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕೋದಷ್ಟು ರುಚಿ ಇರುತ್ತೆ. ಇದು ಸಣ್ಣ ಕಟ್ಟು ಕೊತ್ತಂಬರಿ ಸೊಪ್ಪು, ಫ್ರೆಶ್ ಕೊತ್ತಂಬರಿ ಸೊಪ್ಪು. ನಾಟಿ ಕೊತ್ತಂಬರಿ ಸೊಪ್ಪು ಆದ್ರಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಫ್ರೆಶ್ ಆಗಿರೋ 1 ಸಣ್ಣ ಕಟ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ದೊಡ್ಡ ಕಟ್ಟಾದರೆ ಅರ್ಧ ಕಟ್ಟಾದರೆ ಸಾಕು. ನೋಡಿ, ಈಗ ನಾನು ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಲೋ ಫ್ಲೇಮಲ್ಲೇ ಹುರ್ಕೊಳ್ತೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಗಾತ್ರ ಕಡಿಮೆ ಆಗುತ್ತೆ, ಅಂದರೆ ಸ್ವಲ್ಪ ಹುರಿದ ಮೇಲೆ ಅದು ನೋಡಿ ಈ ಥರ ಆಗುತ್ತೆ. ಅಲ್ಲಿಗೆ ನಾವು ಸ್ಟವ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೋಬೇಕು. ಗೋಡಂಬಿ ಹಾಕಿರೋದು ಈ ಗ್ರೇವಿ ಸ್ವಲ್ಪ ತಿಕ್ಕಾಗಿ ಬರಲಿ ಅಂತ. ನೀರು ಸ್ವಲ್ಪ ಹಾಕ್ಕೋಬೇಕು, ಯಾಕಂದರೆ ಟೊಮೆಟೊ ಹಾಕಿರೋದ್ರಿಂದ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು. ನೀರು ಯಾಕೆ ಹಾಕಬೇಕಂದ್ರೆ ಕೊತ್ತಂಬರಿ ಸವಿಬೇಕಲ್ವ, ಹಾಗಾಗಿ ಸ್ವಲ್ಪ ನೀರು ಹಾಕಲೇಬೇಕು. ಗ್ರೇವಿ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಅಥವಾ ತುಪ್ಪ ಹಾಕಿ ಚೆನ್ನಾಗಿ ಕಾದ್ಮೇಲೆ ಸ್ವಲ್ಪ ಸೋಂಪನ್ನು ಹಾಕಿ, ಸೋಂಪನ್ನು ಚಿಟ್ಬಿಟ್ಟಿದ್ಮೇಲೆ ನಾನು ಸ್ಟವ್ನ ಆಫ್ ಮಾಡಿ ಈ ಗ್ರೇವಿನ ಹಾಕ್ತಾಯಿದ್ದೀನಿ. ಏಕೆಂದರೆ ಬಾಣಲಿ ಪೂರ್ತಿ ಕಾದಿರುತ್ತೆ. ಆ ಬಾಣಲಿ ಕಾದಿರೋ ಬಾಣಲಿನಲ್ಲಿ ನೀವೇನಾದ್ರು ಗ್ರೇವಿ ಹಾಕೋಕ್ಕೋದ್ರೆ ಸಿಡಿದು ಬಿಡುತ್ತೆ. ಇದೊಂದು ಟಿಪ್ ಅಂತ ತೊಗೊಳ್ಳಿ. ಸ್ಟವ್ ಆಫ್ ಮಾಡಿಬಿಟ್ಟು ಈ ಗ್ರೇವಿನ ಹಾಕಿ ಆಮೇಲೆ ಮತ್ತೆ ಆನ್ ಮಾಡ್ಕೊಳ್ಳಿ. ಈಗ ನಾನು ಆ ಗ್ರೇವಿಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ವಿ. ಉಪ್ಪನ್ನ ಇಲ್ಲಿ ನೋಡ್ಕೊಂಡು ಸೇರಿಸ್ಕೋಬೇಕು, ಯಾಕೆ ಅಂದರೆ ನಾವು ಕಾಳು ಬೇಯುವಾಗಲೂ ಕೂಡ ನಾವು ಉಪ್ಪನ್ನು ಹಾಕ್ಕೊಂಡಿದ್ವಿ. ಹಾಗಾಗಿ ಇಲ್ಲಿ ನೋಡಿಕೊಂಡು ಉಪ್ಪು ಹಾಕೋಬೇಕು, ನಿಮ್ಮ ರುಚಿಗೆ ತಕ್ಕಷ್ಟು. ಈಗ ನಾನು ಈ ಗ್ರೇವಿನೆಲ್ಲ ಸೇರಿಸಿ ಕುದಿಸ್ತಾ ಇದ್ದೀನಿ ಚೆನ್ನಾಗಿ. ಆದಷ್ಟು ಲೋ ಫ್ಲೇಮಲ್ಲೇ ಕುದಿಸ್ಬೇಕು, ಯಾಕೆಂದರೆ ಇಲ್ಲಿ ಬರೀ ಗ್ರೇವಿ ಮಾತ್ರ ಇರೋದು. ತುಂಬ ಹೈ ಫ್ಲೇಮ್ ಇಟ್ಬಿಟ್ರೆ ನಿಮಗೆ ಎಲ್ಲ ಕಡೆ ಸಿಡಿಯುತ್ತೆ, ಆಮೇಲೆ ಕ್ಲೀನ್ ಮಾಡೋದು ಕಷ್ಟ ಆಗಿಬಿಡುತ್ತೆ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಕೈ ಆಡ್ತಾ ಚೆನ್ನಾಗಿ ಕುದಿಸ್ಬೇಕು. ನೋಡಿ, ಅರ್ಧದಷ್ಟು ಬಂದಿದೆ ಗ್ರೇವಿ ಇವಾಗ. ಈಗ ನಾವು ಬೆಂದಿರೋ ಅಂಥ
ಕಡಲೆಕಾಳನ್ನ ಸೇರಿಸ್ಕೊಳ್ತಾ ಇದ್ದೀವಿ. ನಾನಿಲ್ಲಿ 3 ಬಟ್ಲಷ್ಟು ಕಡಲೆಕಾಳು ಅಂದರೆ 1/4 kg ಅಷ್ಟು ಬೆಂದಿರೋ ಕಡಲೆಕಾಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಗ್ರೇವಿ ಈಗ ತಿಕ್ಕಾಗ್ತಾ ಬರ್ತಾ ಇದೆ. ಈಗ ಕಡಲೆಕಾಳು 3 ಬಟ್ಲಷ್ಟು ಬೆಂದಿರೋ ಕಡಲೆಕಾಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ಕಾಬೂಲ್ ಚೆನ್ನ ಅಂತ ಹೇಳ್ತೀವಲ್ಲ ಅದಿದು ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಗೋಡಂಬಿನ ನಾನು ಹುರಿಯೋಕ್ಕೆ ಹಾಕ್ಕೊಂಡು ಅದನ್ನು ಗ್ರೇವಿಗೆ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ. ಅಕಸ್ಮಾತ್ ಗೋಡಂಬಿ ಇಲ್ಲ ಅಥವಾ ಬೇಡ ಅನ್ನೋರು ಬೆಂದಿರೋ ಕಡಲೆಕಾಳನ್ನೇ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೋದು. ಗ್ರೇವಿಗೆ ಥಿಕ್ನೆಸ್ ಬರಬೇಕೋಸ್ಕರ ಕಡಲೆಕಾಳಾದರೂ ಹಾಕ್ಕೋಬೋದು, ಇಲ್ಲ ಗೋಡಂಬಿನಾರು ಹಾಕ್ಕೊಂಡು ರುಬ್ಕೋಬೋದು. ನೋಡಿ ಸ್ವಲ್ಪ ಈಗ ಗ್ರೇವಿ ಸ್ವಲ್ಪ ತಿಕ್ಕಾಗ್ತಾ ಇದೆ. ಇಷ್ಟೇ ಇದಕ್ಕೆ ಮಸಾಲೆ ಎಲ್ಲ ಇದರಲ್ಲಿ ನಾವು ಚೆನ್ನಾಗಿ ಹುರ್ಕೊಂಡು ಮಿಕ್ಸಿನಲ್ಲಿ ಚೆನ್ನಾಗಿ ನುಣ್ಣಕ್ಕೆ ರುಬ್ಕೊಂಡು ಹಾಕ್ಕೊಂಡಿದ್ದೀವಿ. ಇದಿಷ್ಟು ಮಾಡಿದ್ರೆ ಆಯಿತು. ಇದಕ್ಕೇನು ಜಾಸ್ತಿ ಮತ್ತೆ ಒಗ್ಗರಣೆ ಎಲ್ಲ ಏನು ಬೇಕಿಲ್ಲ. ಈಗ ಚೆನ್ನಾಗಿ ಕುದಿಸಿದ್ಮೇಲೆ ಆಫ್ ಮಾಡಿ ಈ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ನಮ್ಮ ಹರಿಯಾಲಿ ಚೆನ್ನ ಮಸಾಲ ರೆಡಿಯಾಗಿದೆ. ನೋಡಿ ಆಹಾ ಎಷ್ಟು ಚೆನ್ನಾಗಿದೆ, ಬಿಸಿ ಬಿಸಿಯಾಗಿ, ಕಲರು ಚೆನ್ನಾಗಿದೆ ಮತ್ತು ಕನ್ಸಿಸ್ಟೆನ್ಸಿನೂ ತುಂಬ ಚೆನ್ನಾಗಿದೆ. ಇವಾಗ ಬಿಸಿ ಇರುವಾಗ ಇಷ್ಟು ನೀರು ಅನಿಸಿದ್ರು ಕೂಡ ಆಮೇಲೆ ಇನ್ನೂ ಗಟ್ಟಿ ಆಗುತ್ತೆ, ಏಕೆಂದರೆ ನಾವು ಗೋಡಂಬಿನ ರುಬ್ಬಾಕಿರೋದ್ರಿಂದ ಥಿಕ್ನೆಸ್ಸು ಕರೆಕ್ಟಾಗಿ ಆಗುತ್ತೆ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ಮತ್ತು ಮಾಡೋಕ್ಕೂ ಈಸಿ. ಕಡಲೆಕಾಳು ಒಂದು ಇಟ್ಬಿಟ್ರೆ ಇದಿಷ್ಟು ಹಾಕ್ಕೊಂಡು ಆರಾಮಾಗಿ ನೀವು ಮಾಡ್ಬೋದು. ಸಡನ್ನಾಗಿ ಯಾರು ಬರ್ತಾ ಇದ್ದಾರೆ ಅಂದರೆ ನಾವು ಈಗ ಸಾಯಂಕಾಲ ಯಾರೋ ಬರ್ತಾರೆ ಅಂತಂದರೆ ಬೆಳಗ್ಗೆನೇ ಕಡಲೆಕಾಳು ನೆನೆಸ್ಬಿಟ್ಟು ಸಂಜೆ ಡಿನ್ನರಿಗೂ ರೆಡಿ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇಲ್ಲ ನೆಕ್ಸ್ಟ್ ಡೇಗೆ ನೀವು ಲಂಚ್ ಬಾಕ್ಸಿಗೆ ಏನಾರು ಪ್ಯಾಕ್ ಮಾಡಬೇಕು, ತರಕಾರಿ ಇಲ್ಲ ಅಂದರೂ ಕೂಡ ರಾತ್ರಿ ಕಡಲೆಕಾಳು ನೆನೆಸಿದ್ರೆ ಮಕ್ಕಳಿಗೆ ಸ್ಕೂಲಿಗೆ ಇದನ್ನು ಲಂಚ್ ಬಾಕ್ಸಿಗೆ ಪ್ಯಾಕ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಪೂರಿ ಜೊತೆಗಂತೂ ಅಲ್ಟಿಮೇಟ್ ಟೇಸ್ಟಾಗಿರುತ್ತೆ. ನೋಡಿ ಫ್ರೆಶ್ ಟೇಸ್ಟಾಗಿರುತ್ತೆ, ಚೆನ್ನಾಗಿರುತ್ತೆ. ಈ ರೆಸಿಪಿನ ನೀವು ಒಂದ್ಸತಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಈಟ್ ಹೆಲ್ದಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.